ಬೆಳಗಿನ ಶುಭೋದಯ ಗೈಸ್. ಇವಾಗ ಆರಂಭಿಸಿಗೆ ಬಂದೆ. ಥ್ಯಾಂಕ್ ಯು ಬ್ರಾ. ತುಂಬಾ ನೋಡ್ತೀನಿ ನಾನು ನಿಮ್ನ ಅಲ್ಲಿಂದ ಕಂಡಿಡ್ತೀನಿ. ಏನಾಗ್ರು ನಿಂದ ಅವಲಿ ಬೆಳ್ದ. ಥ್ಯಾಂಕ್ ಯು ಸೋ ಮಚ್ ಬ್ರಾ. ಚೆನ್ನಾಗಿದ್ದೀರಾ? ಯಾವ್ರು ಬ್ರಾ? ಇವಾಗ ನೋಡಿ ಜ್ಞಾನವಿಚ್ಚಿನ ಅಂತೀನಿ. ಜ್ಞಾನ ಮಗ್ಲೇ, ಜ್ಞಾನವಿನ ಅಳ್ಸಕ್ಕೆ ಎಲ್ರು ಕಾಯ್ಕೊಂಡಿರಿ. ಗೈಸ್ ನಿಮ್ಗೆಲ್ಲ ಒಂದು ಹೊಸ ಕ್ಯಾರೆಕ್ಟರ್ನ ತೋರಿಸ್ಕೊಡ್ತೀನಿ. ದಿ ಲೆಜೆಂಡ್ ಮುದ್ಕೆ ಡ್ಯಾಡಿ, ನಮ್ಮ ಹುಲಿ ಸಸಾಂಕುಲಿ, ನಮ್ಮ ಅಣ್ಣ. ಎಲ್ಲರಿಗೂ ಕನ್ನಡ ತಾಯಿ ಮಕ್ಕಳಿಗೆ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ ಗೈಸ್. ಇವಾಗ ಎಕ್ಸಾಕ್ಟ್ ಆಗಿ ಟೈಮು 6:30. ನೆನ್ನೆ ಒತ್ತಿದ್ನಲ್ಲ ಕೋಸು, ಅದನ್ನೆಲ್ಲ ಇವಾಗ ಆರಂಭಿಸಿಗೆ ತಗೋಬೇಕು. ರೈತನಾದ್ರೆ ನೋಡಿ ಈ ಥರ ಬೆಳಗ್ಗೆ 6 ಗಂಟೆಗೆ ಎದ್ದೇಳಿಸಿದ್ರು. 6:15 ಆರಂಭಿಸಿಗೆ ಹೋಗ್ಬೇಕಂತೆ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ. ರೈತ ಮನೇಲಿ ಹುಟ್ಟಿದ ಮೇಲೆ ನಾವು ರೈತನೇ ಆಗಬೇಕು. ನಾವು ರೈತಾನೆ ಗೈಸ್. ಯಾರ್ಯಾರು ರೈತರಾಗಿರ್ತಾರೆ ಅವ್ರಿಗೆ ಗೊತ್ತಾಗಿರ್ತದೆ ಈ ತರಕಾರಿ ಎಲ್ಲ ಎಲ್ಲಿಗೆ ಹಾಕ್ತೀವಿ. ಒಂದು ಗನ್ನೋಸ್ ಅಂತಾರೆ, ಇನ್ನೊಂದು ಆರಂಭಿಸಿ ಅಂತಾರೆ. ಅಂದರೆ ಮಾರ್ಕೆಟ್ಗೆ ಹಾಕ್ತೀವಿ, ಹೋಗ್ಬಿಟ್ಟು ಬಜಾರ್ಗೆ ಹಾಕ್ಬಿಟ್ಟು ಕೆಜಿಗೆ ನಮಗೆ ಅವರು ಒಂದು 10 ರೂಪಾಯಿ 13 ರೂಪಾಯಿ ಈ ಥರ ಕೊಡ್ತಾರೆ. ಇವಾಗ ನಾವು ಈ ಕೋಸು ಅಲ್ಲಿ ಹಾಕಕ್ಕೆ ಹೋಗ್ತಿದ್ದೀವಿ, ತೋರಿಸ್ಕೊಡ್ತಿದ್ದೀವಿ ಗೈಸ್. ಇವಾಗ ಆರಂಭಿಸಿಗೆ ಬಂದೆ. ಇಲ್ಲಿ ನೋಡ್ತಿರ್ಬೋದು, ಇದು ಆರಂಭಿಸಿ ನಾವು ಬಿಡ್ಬೇಕಾಗಿರೋ ಮಂಡಿ ಇದೇನೆ. ಬನ್ನಿ ನೆಕ್ಸ್ಟು ನಮ್ಮ ಕೋಸನ್ನ ತೂಗ ಹಾಕ್ಸ್ಬಿಟ್ಟು ಮನೆಗೆ ಹೋಗಮ್ಮ ಗೈಸ್. ರೈತ ಬೆಳೆಯೋ ತರಕಾರಿಗೆ ಬೆಲೆ ಫಿಕ್ಸ್ ಮಾಡೋದು ದಲ್ಲಾಳಿಗಳು, ಅಂದ್ರೆ ಇಂಟರ್ಮೀಡಿಯೇಟ್ಸ್ ಅಂತಾರೆ, ಅಂದ್ರೆ ಮಧ್ಯವರ್ತಿಗಳು. ಅವರು ಅವರಿಂದಾನೇ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಆಗೋದು. ನಾವು ಇವ್ರಿಗೆ ತಂದಾಕ್ತಿವಿ, ಇವರು ಬೇರೆಯವ್ರಿಗೆ ಸೆಲ್ ಮಾಡ್ತಾರೆ. ಮತ್ತೆ ನಿಮ್ಗೆ ಎಷ್ಟು ರೂಪಾಯಿಗೆ ಬರ್ತೈತೆ ಈ ಕೋಸು ಅಂತ ಕಮೆಂಟ್ ಮಾಡಿ. ನಮ್ಗೆ 1 kgಗೆ 12 ರೂಪಾಯಿ. ನಾವಿವಾಗ 1 ಲಕ್ಷ ದುಡಿತೀವಿ ಅಂದ್ರೆ ಅದ್ರಲ್ಲಿ 10% ಅವ್ರಿಗೆ ಕೊಡ್ಬೇಕು, 10,000ನ ಅವ್ರಿಗೆ ಕೊಡ್ಬೇಕು 1 ಲಕ್ಷದಲ್ಲಿ. ನಾವು ಕೋಸ್ನ 12 ರೂಪಾಯಿಗೆ ಮಾರಾಕ್ತಾವಿ. ಮತ್ತೆ ನಿಮ್ಗೆ ಎಷ್ಟು ರೂಪಾಯಿಗೆ ಸಿಗ್ತೈತೆ ಅಂತ ಕಮೆಂಟ್ ಮಾಡಿ ಗೈಸ್. ಇವರು ಈ RMC ಅಲ್ಲಿ ಕೆಲಸ ಮಾಡ್ತಾ ಇರೋರು. ಇದು ನಮ್ಮ ಕೋಸು. ಈ ಕೋಸ್ನ ಹಿಂಗೆ ತರ್ದು ಅಲ್ಲಿಗೆ ಹಾಕ್ಬೇಕು. ಇದು ನಮ್ಮ ಕೆಲಸ. ಯಾಕಂದ್ರೆ ಬೇಜಾರಿನ ವಿಷಯ ಏನಂದ್ರೆ ಕೋಸ್ನ ತಗೊಂಡಿದ್ ಕೋಸ್ನ ಮತ್ತೆ ಸುರಿತವ್ರೆ. ಈ ತರ ಆದ್ರೆ ರೈತನಾಗ ಬದುಕೋದು ಸಿಕ್ಕಾಪಟ್ಟೆ ಕಷ್ಟ. ನಂಗಂತೂ ತುಂಬಾ ಬೇಜಾರಾಗೋಯ್ತು. ಥ್ಯಾಂಕ್ ಯು ಬ್ರಾ. ಓಕೆ ಬ್ರೋ. ಸರಿ, ಸಿಗಲ್ಲ. ತುಂಬಾ ನೋಡ್ತೀನಿ ನಾನು ನಿಮ್ನ ಅಲ್ಲಿಂದ ಕಂಡಿಡ್ತೀನಿ. ಯಾವ್ರವ್ರು ಬ್ರಾ? ನಮ್ದು ಉಳ್ಳಳ್ಳಿ ಕಾರ್ಯ. ಏನ್ ತಗೊಂಡಿದ್ದೀರಾ? ಕೋಸ್ ತಂದಿದ್ದೀರಾ? ಸರಿ, ಥ್ಯಾಂಕ್ ಯು ಬ್ರಾ. ತಿಂಡಿ ಮಾಡಿದ್ರಾ? ಆಯ್ತು, ನಿಮ್ದು ಆಯ್ತು ಬ್ರಾ. ನಾನು ಕೋಸ್ ತಗೊಂಡಿದ್ದೆ ಬ್ರಾ. ಗೈಸ್ ನಾನು ಇವಾಗ ಬಜಾರಲ್ಲಿ ಇದ್ದೀನಿ. ನೀವು ಕೊಟ್ಟಿರೋ ಪ್ರೀತಿಗೆ ನನ್ನ ಬಜಾರೇ ಚೇಂಜ್ ಆಗೋಗಿದೆ. ಮತ್ತೆ ಗೈಸ್ ಇವ್ರೇನೋ ಒಂದು ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ. ಏನಾಗ್ರು ನಿಂದ ಅವಲಿ ಬೆಳ್ದ ಆರಂಭಿಸಿ ಒಳಗೆ ಬೆಳೆದ ಗೈಸ್. ಪಾಪ ಯಾರೋ ತಿಂಡಿ ತಂದು ಕೊಟ್ಬಿಟ್ಟು ಹೋಗವ್ರೆ. ಸಿಕ್ಕಾಪಟ್ಟೆ ಖುಷಿ ಇದೆ ಈ ಪ್ರೀತಿ ನೋಡ್ತಿದ್ರೆ. ಥ್ಯಾಂಕ್ ಯು ಅಣ್ಣ. ಗೈಸ್ ನೀವೇನು ಪ್ರೀತಿ ಕೊಡ್ತಿದ್ದೀರೋ ಇದಕ್ಕೆ ನಿಜವಾಗ್ಲೂ ಬೆಲೆನೇ ಕಟ್ಟಕ್ಕಾಗಲ್ಲ. ಅಷ್ಟು ಖುಷಿ ಐತೆ. ಯಾವುದೇ ಕಡೆ ಹೋದ್ರೂ ಈ ಥರ ಪ್ರೀತಿ ಕೊಡ್ತಿದ್ದೀರಲ್ಲ, ನಿಮಗೆ ಲವ್ ಯು ಜಾಸ್ತಿ. ಏನಕ್ಕೆ ಅಣ್ಣ ಇದೆಲ್ಲ? ಹಸ್ಕೊಳ್ಗ ಗೈಸ್. ರೈತನಾದ್ರೆ ಕಷ್ಟ ನೋಡಿ. ಹಸ್ಕೊಳ್ಗೆ ಹೆಂಗ್ ಕುಂತು ಹೋಗ್ಬೇಕು, ಇದು ರೈತನ ಕಷ್ಟ. ಯಾವ್ರು ಬ್ರಾ? ಹಾಯ್, ಹುಣಸೂರವ್ರ. ಏನ್ ತಗೊ ಬಂದಿದ್ದೀರಾ ಬ್ರಾ? ಗೈಸ್ ತೂಕ ಎಲ್ಲ ಮಾಡ್ಸಾಯ್ತು. 784 kg ಬಂತು. 12 ರೂಪಾಯಿ ರೈಟು. ಇಷ್ಟು ರೈಟ್ ಆದ್ರೆ ಏನು ಸಿಗಲ್ಲ ಗೈಸ್. ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತದೆ, ನಮಗೆ ಲಾಸ್ ಆಗ್ಬಿಡ್ತದೆ ಕೈಯಿಂದ. ಯಾಕಂದ್ರೆ 12 ರೂಪಾಯಿ ಅಷ್ಟೇನೆ ಬರೀ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ರೈತನಾದ್ಮೇಲೆ ಇವೆಲ್ಲನೂ ತಡ್ಕೊಳ್ಳೇಬೇಕು. ಇವಾಗ ನಾನು ಮನೆಗೆ ಹೋಯ್ತವ್ರಿ ಗೈಸ್. RMCಗೆ ಹೋಗಿದ್ದು ಕೆಲಸ ಎಲ್ಲ ಮುಗೀತು. ಇವಾಗ ಮನೆಗೆ ಬಂದೆ. ಮನೆಗೆ ಬತ್ತಿದಂಗೆ ನಮ್ಮ ಹುಚ್ಚ ಜ್ಞಾನವಿ ಅವರ ಮನೆ ಇದು. ಇವಾಗ ಹೋಯ್ತೀನಿ ನೋಡಿ. ಎಷ್ಟು ಡೌ ಮಾಡ್ತಾಳೆ ನೋಡಿ, ತೋರಿಸ್ತೀನಿ. ಇವಾಗ ನಾನು ಜ್ಞಾನವಿ ಅಂತಿದಂಗೆ ಕಿರ್ಸ್ಕೊಳಕ್ ಶುರು ಮಾಡ್ತಾಳೆ. ಇವಾಗ ನೋಡಿ ಜ್ಞಾನವಿ ಚಿನ್ನು ಅಂತೀನಿ. ಜ್ಞಾನ ಮಗ್ಲೇ, ನನ್ನ ಮಗ್ಲೇ. ನಾನು ಹೇಳಿಲ್ವಾ ಗೈಸ್, ಇವಳು ಎಷ್ಟು ಡೌರಾಣಿ ಅಂತ ಇಲ್ಲೇ ಗೊತ್ತಾಗಲ್ವಾ? ಬರೀ ನಾನು ಚಿನ್ನು ಅಂತಂದೆ ಅಷ್ಟೇ. ಅನ್ಕೊಂಡು ಮುಚ್ಚ ಸಾವಂತಿ. ಮಮ್ಮಿ ಯಾಕೆ ಇಷ್ಟೊಂದು ನೋವು ಮಾಡ್ತೀಯಾ? ವಣ್ಣೆ ನಿನ್ ಮಗ್ಳಾರ ಕ್ವಾಲ್ಟಿ ನೀರ್ ತಾವಳೆ. ಹೆಂಗವಳು ನೋಡ್, ಒಳ್ಳೆ ಉಚ್ಚಿ ಸತಿ ಸ್ನಾನ ಮಾಡಿದ್ರು ಚೆನ್ನಾಗಿರಲ್ಲ ಅವಳು. ನಾನು ನೋಡಿ ಗೈಸ್ ಎಷ್ಟು ಸಕ್ಕದಾಗಿದ್ದೀನಿ. ಹೆಂಗಿದ್ದೀನಿ ಗೈಸ್? ಹೊಲ್ದ ಹತ್ರ ನಾನು ಅಲ್ಲಿ RMCಯಿಂದ ಎಲ್ಲ ಕೆಲಸ ಮುಗಿಸಾಯ್ತು.
ಇವಾಗ ಮನೆಗೆ ಬಂದಿದೆ, ಮನೆಗೆ ಬಂದು ಸುಮ್ಮನೆ ಕೂತಿದೆ. ಹೊಲ್ದ ಹತ್ರ ಕೆಲಸ ಮಾಡ್ತಿದ್ದ ನಮ್ಮ ಅಣ್ಣ, ಪೆಟ್ರೋಲ್ ಖಾಲಿಯಾಗಿ ಹೋಗೈತೆ ಅಂತಂದಿದ್ದ. ಇವಾಗ ಅದಕ್ಕೆ ಪೆಟ್ರೋಲ್ ಈಸ್ಕೊಂಡು ನಮ್ಮ ಅಣ್ಣನ ಕೈಲಿ ಕೊಟ್ಬಿಟ್ಟು ನಾನು ಮತ್ತೆ ವಾಪಸ್ ಮನೆಗೆ ಬರಬೇಕು ಅಷ್ಟೇ ಗೈಸಿದೆ. ಈ ಪೆಟ್ರೋಲ್ನ ಹಿಂಗೆ ಹಾಕಿ ಕಳಿಸ್ಬಿಟ್ಟು ನಾವು ಮನೆಗೆ ಹೋಗಿ ಪಾಚಿ ಮಾಡಬೇಕು. ಏನು ಏಟು ಬೇಕಾ ನಿಂಗೆ? ಏ ಮುದ್ಕಮ್ಮ ಒಡೆ ಏಟ್ಗೆ ಸೇಕಾಗೋಯ್ತ್ಯಾ ನೀನೇ? ಮುದುಕ ನನ್ ಸೌಂತಿ ಮಗಳೇ ಮಗಳೇ ಇಲ್ಲಿ ಎಲ್ಲಿ? ಏನೋ ನನ್ ಮಗನಟ್ಟಿ ಎಣ್ಣೆ ಮಗಳೇ. ಗೈಸ್ ಇವರು ನಮ್ಮ ಅಜ್ಜಿ ತರ, ನಮ್ಮ ಅಜ್ಜಿನೇ ನಮ್ಮ ಅತ್ತೆಯ ಅತ್ತೆ ಇವರು. ನಮ್ಮ ಅತ್ತೆಗೆ ಅತ್ತೆ ಆಗ್ಬೇಕು ಇವರು, ನಮ್ಮ ಅಪ್ಪನ ತಂಗಿ ಅತ್ತೆ ಇವರು. ಓಕೆ, ಅಂಡರ್ಸ್ಟ್ಯಾಂಡ್ ಗೈಸ್? ಇವಾಗ ನಾನು ಮೊರ ಮತ್ತೆ ಬರ್ಲಿ ಎತ್ಕೊಂಡವನಿ, ಯಾಕಂದ್ರೆ ನಮ್ಮ ತಾರಸಿ ಮೇಲಿರೋ ರೂಮ್ನ ಕ್ಲೀನ್ ಮಾಡಬೇಕು ಅಲ್ವಾ ಚಿನ್ನ ಮಗಳೇ? ಓನೋ ವೆರಿ ಗುಡ್. ಬಾ ತಿಕ್ಕೊಂಬಿಸ್ಕೊಂಡು ಅಂತ ಮುಚ್ಚನ್ ಸೌಂತಿ ನಿನ್ ಗುಡ್ಸ ಹಾಚ್ಕಾಕಕ್ಕೆ, ನಿನ್ನ ಕಸ ಗುಡ್ಸಂಗೆ ಗುಡ್ಸಿ ಹಾಚ್ಕಾಕಕ್ಕೆ ನನ್ ಸೌಂತಿ ಮಗ್ಳೆ. ಬಾ ಮೇಕೆ. ನಮ್ಮಮ್ಮ ಈ ಕಸವನ್ನು ಗುಡಿಸುತ್ತಿರುವ ಮನೆ ಕೆಲಸದವಳು. ಅಕ್ಕ ಏನ್ ಯಪ್ಪ ಅಕ್ಕ ಉಲ್ಟಾ ಯಾರಾದ್ರೂ ಅಕ್ಕ ಮನಿ ಕತ್ತೇನಕ್ಕ? ಗೈಸ್ ನಮ್ಮಮ್ಮ ಎಂತ ಬುದ್ಧಿವಂತೆ ಅಂದ್ರೆ ನೋಡಿಲಿ, ಇದು ಬ್ಲ್ಯಾಕ್ ಐತೆ, ಇದು ಕೊಳೆ ಆಗಲ್ಲ ಅನ್ಬಿಟ್ಟು ಇದ್ರ ಮೇಲೆ ಮನಿಕಬೇಕಂತೆ. ಈ ಈ ವೈಟ್ನ ಹಿಂದಕ್ಕೆ ಹಾಕ್ಬಿಟ್ಟು ಎಂತ ಬುದ್ಧಿವಂತೆ ನೋಡಿ. ನಿಮ್ಮಮ್ಮನು ಹಿಂಗೇನಾ? ಹಿಂಗೆ ಇರ್ತಾರೆ ಬಿಡಿ ಹಳ್ಳಿ ಕಡೆ ಎಲ್ಲ. ಗೈಸ್ ನಿಮ್ಮನೇಲಿ ಹಿಂಗೆ ಇರ್ತಾರೆ, ಹಳ್ಳಿ ಕಡೆ ಎಲ್ಲ ಮ್ಯಾಕ್ಸಿಮಮ್ ಹಿಂಗೆ ಇರೋದು ಅಲ್ವಮ್ಮ? ಹಾ, ಹಳ್ಳಿ ಗುಗ್ಗು ನೀನ್ ಡಿಲ್ಲಿಯವನು ಹೇಳು, ನೀನ್ ಡಿಲ್ಲಿಯವನ ಕಾಮಿಡಿ ಇರುತ್ತೆ. ನೀನ್ ಡಿಲ್ಲಿಯವನ ಅನ್ನೋ ಕಾಮಿಡಿ ಇರುತ್ತೆ. ನೀನ್ ಡಿಲ್ಲಿಯವನ ಅನ್ನೋ ಈ ಮುದವಿ ದಿಲ್ಲಿಯವನು ಹೇಳಮ್ಮ ನೀನು. ಡಿಲ್ಲಿಯವನ ನೀನು ದಿಲ್ಲಿಯವನ ಕ್ವಾಣೆ ಮುಚ್ಚ ನನ್ ಸಾವಂತಿ. ಬರ್ರಿ ಹೆಂಗ ಹಾಕಬೇಕು? ಹೇಳಿದಕ್ಕೆ ಜ್ಞಾನಮಿ ಹಿಂಗ್ ಕೂದಲು ಹೇಳಿದ್ರೆ ನುಯ್ತ ಚಿನ್ನು ಮಗಳೇ ನುಯ್ತವ. ಡೌ ಮಾಡ್ಬೇಡ. ಇದೇನಿದು ಮಗ್ಳೆ? ಸರಿ ಇದು ಒಂದ್ ಲೋಟಕ್ಕೆ ಯಾಕೆ ಹಿಂಗ ಆಡ್ತೀಯ? ಇಷ್ಟೊಂದು ಲೋಟ ಆಗಲ್ಲ ಇಲ್ಲ? ಆಟ ಆಡ್ತೀವಿ ಇದ್ರಲ್ಲಿ. ಎಂತ ಆಟ ಆಡೋದಿ? ಜ್ಞಾನ ಚಿನ್ನು ಇದೇನಿದೆ ಚಿನ್ನು ಮಗಳೇ? ಗೈಸ್ ನಮ್ಮಮ್ಮ ಮತ್ತೆ ನಮ್ಮ ಜ್ಞಾನವಿ ಅವರು ಯಾವ್ದೋ ಒಂದು ಆಟ ಆಡ್ತವ್ರಂತೆ. ನಾವು ಕೂತ್ಕೊಂಡು ನೋಡುವ ಪ್ರೇಕ್ಷಕರು ಅಲ್ವಾ ಜ್ಞಾನವಿ? ಅಲ್ವಾ ಹೂವನ್ನಮಿ ಹೂವನ್ನೇ ದಡಿ ನನ್ ಸವಂತಿ ಹೂವನ್ನು ಮುಚ್ಚುದಾವಿ. ಏನು ಮಾಡೇ ಇಲ್ಲ. ಯಾಕೆ ಇಷ್ಟೊಂದು ಡೌ ಮಾಡುತ್ತೇವೆ ಇನ್ನು ಬರೀ ಮುಚ್ಚುದಾವಿ ಹೆಂಗೆ? ಯಾಕೆ ಇಷ್ಟೊಂದು ಡೌ ಮಾಡ್ತೀಯ? ಏನೇ ಮಾಡಿದೆ ನಾನು? ಗೈಸ್ ಇಲ್ಲಿ ನೋಡಿ ಗೈಸ್, ನಾನು ಏನು ಮಾಡೇ ಇಲ್ಲ. ಈ ನನ್ ಸವಂತಿ ಮಗಳು ಬರೀ ಡೌವೇ ಮಾಡ್ತಾಳೆ. ಹುಚ್ಚು ನನ್ ಸವಂತಿ ಹೆಂಗೋಳು ನೋಡು, ಮಖ ನೋಡಿ ಹೆಂಗೈತೆ ಅವಳು ಒಳ್ಳೆ ಹುಚ್ಚು ಹೆಂಗೆ. ತೋರಿಸ್ಕೊಡ್ತೀರಿ ಇವಾಗ. ಓಹೋ ಗೋಲ್ಡನ್ ಮಿನಿಟ್ ವಿತ್ ಜ್ಞಾನವಿ ಹೆಂಗೈತೆ ಗೈಸ್? ಯಾಕೆ ಹೆಂಗಿರ್ತೀಯ ಹುಚ್ಚುಚ್ರಂಗೆ? ನೀನು ಸುಮ್ನೆ ಹುಚ್ಚಿ ಅಂತೀನ ನಾನು. ಹುಚ್ಚು ನನ್ ಸವಂತಿ ಇದು ಹೊಡೆದಂಗ ಚಿನ್ನು ಮಗ್ಲೆ, ಇದು ಹೊಡೆದಂಗೆ ನಿಂಗೆ ಇವೆಲ್ಲ ಒಂದು ಏಟ್ ಚಿನ್ನು. ನಿಂಗೆ ಕೆನೆ ನೋಡಿ ಎಷ್ಟು ಕೆನೆ ಏನೇ ಒಂದೊಂದು ಕೆಜಿ ಐತಲ್ಲ ಚಿನ್ನು. ಯಾವ ಅಕ್ಕಿ ತಿಂದಿಯ ನಿನಗೆ? ನನವೇ ನಾನು ಜೋಡಿಸ್ಲಾ? ಇವಾಗ ನೋಡಿ ಅಳ್ತಾಳೆ ನಂಗೆ ಗೊತ್ತು ಇವಾಗ. ಜ್ಞಾನ ಚಿನ್ನು ಇದೆಲ್ಲ ಕಟ್ಟಾದ್ಮೇಲೆ ಒಂದೇ ಏಟು ವಾಡದಿ ಉಂಟಿ ಸಾಕ್ಬಿಡ್ತೀನಿ ನೋಡಿ. ಜ್ಞಾನವಿ ಜ್ಞಾನವಿ ದೊಡ್ಡಾನು ಉಪ್ಪಿ ಸ್ಟೈಲಲ್ಲಿ ಜುಟ್ ಕಟ್ಕೊಂಡು ಒಳ್ಳೆ ಉಚ್ಚಿ ಕುಂತವಳೆ ನನ್ ಸವಂತಿ ಮಗ್ಳು. ಬರ್ಲೆತ್ಕೊಬಿಡುವ ಚೀನು, ಹೊಡೆದ್ಬಿಡುವೆ ನಂಗೆ. ಬರ್ಲೆತ್ಕೊಬಿಡುವ ಲೇ ಬಿದ್ದೋದ್ರೆ ಮಾತ್ರ ನಂಗೆ ಸರುತ್ತೆ. ಏನ್ ಮಾಡ್ತೀನಿ ಗೊತ್ತಿಲ್ಲ.
ಬಿಡಕಂಗೆ ನೀವು ಇಲ್ಲಿ ಗೊಬ್ಬೆ ಬಂದ್ಬಿಡ್ತಾನೆ ಕೇಳಿಸ್ಕೊಂಡ್ರೆ ಗೊಗ್ಗಯ್ಯ ಅವನೇ ಎಲ್ಲಿ ಕರೀತಿದ್ರೆ ಗೊಬ್ಬೆ ಸರತನ ಗೊಗ್ಗಯ್ಯ ಗೈಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ, ಒಂಚೂರು ಕಂಪ್ಲೀಟ್ ಆಗ್ಬಿಡಿ. ನಮ್ಮ ಜ್ಞಾನವಿನ ಅಳ್ಸಕ್ಕೆ ಎಲ್ರು ಕಾಯ್ಕೊಂಡಿರಿ. ಇದೆಲ್ಲ ಕಟ್ಟಾದ್ಮೇಲೆ ಉಂಟಿಸ್ತಿದ್ರೆ ಹೆಂಗ್ ಅಳ್ತಾಳೆ ಗೊತ್ತಾ ನಮ್ಮ ಜ್ಞಾನವಿ ಅವರು. ನೋಡೋದಂತೇಳಿ ಕೊಡ್ಬೇಡ ಹತ್ರಕ್ಕ. ಲೋಟ ಎಲ್ಲ ನೀ ಎತ್ಕೊಂಡ್ ಬಂದಿದಯ್ಯ ನನ್ ಸಾವಂತಿ ಮಗ್ಳೇ. ಮುಟ್ಬೇಡ ಇರು ನಾನೇ ಉಂಟಿಸ್ತೀನಿ. ಇರೋ ಅಳುವೆ ನೀನ್ ಅಳಕ್ಬೇಕು ಇರು. ಗೈಸ್ ಆಲ್ಮೋಸ್ಟ್ ಇನ್ನು 4 ಲೋಟ ಅಷ್ಟೇನೆ ಪೂರ್ತಿ ಕಂಪ್ಲೀಟ್ ಆಯ್ತಿದೆ. ಆಮೇಲೆ ನಮ್ಮ ಜ್ಞಾನವಿನ ಮುಟ್ಟುದೇನೆ ಅಳಿಸ್ಬಿಡ್ತೀನಿ ಅಮ್ಮ. ಪ್ಲೀಸ್ ಉಂಟಿಸ್ಬಿಡ ಕಣಮ್ಮ, ಹಂಗೆ ಇರ್ಲಿ. ಗೈಸ್ ಸುಮಾರಾಗಿ ಐತೆ ಅಲ್ವಾ ಪಿರಮಿಡು? ಚೆನ್ನಾಗೈತೆ. ಏನೋ ಕಂಪ್ಲೀಟ್ ಆಯ್ತು. ಆಗ್ಲೇ ಬರ್ಲಿ. ಕಣ್ಣೀರ್ ಹಾಕಾಗ ರೆಡಿ ಆಗೋ. ಆಯ್ತಮ್ಮೆ ಬಿಳ್ಸಿದ್ರೆ ಮಾತ್ರ ಏಟು ಅಲ್ಲಿ ಬರ್ಲೆತ್ಕು ಹಿಂಗಡ್ ಬರ್ಲದ ಬಿಳ್ಸದ ಜ್ಞಾನವಿ ಹಂಗೆ ಹತ್ತು ಬಿಡೋಳು. ಗೈಸ್ ಪಿರಮಿಡ್ ಸೂಪರ್ ಆಗಿ ಕಟ್ಟವ್ರೆ ನಮ್ಮ ಜ್ಞಾನವಿ. ನೋಡು, ಒಂಚೂರು ಉಫ್ ಅಂದ್ರೆ ಸಾಕು ಬಿದ್ದೈತದೆ ಇದು. ಇವಾಗ ನೋಡಿ ನಾನು ಜ್ಞಾನವಿ ಅಳಕ್ ರೆಡಿ ಆಗಿರೋ ಚಿನ್ನ ಮಗಳೇ. ಕಣ್ಣು ತೋರ್ಸೋ, ಕಣ್ಣಲ್ಲಿ ನೀರಿಲ್ಲ. ಬಿಡು ಅಳು ಜೋರಗಳು, ಇನ್ನೂ ಜೋರಗಳು. ಅಳು ಹೊಡಿದಂತೆ ಅಳಿಸ್ತೀನಿ. ಅಳು ಇವಾಗ ಹಳೆ ಜೋರಾಗಿ. ಇಲ್ಲ ಕಣ್ಣೀರ್ ಬರ್ಬೇಕು ಚಿನ್ನ ಮಗಳು. ಕಣ್ಣೀರ್ ಬರ್ಬೇಕು ಚಿನ್ನ. ನಡಿ ಕೆಳಗ್ ಬತ್ತೆ ಆಟ ಆಡ್ಮೆ ಹೋಗು. ಕಣ್ಣೀರ್ ಬರ್ಲಿ ಹಂಗೆ. ಜೋರಗಳು. ಇವತ್ತು ಕೊಟ್ಬಿಡ್ತೀನಿ ಗೈಸ್ ಇವಳು ಎಷ್ಟೇ ಹತ್ರ ಕಣ್ಣೀರ್ ಮಾತ್ರ ಬರಲ್ಲ ಈ ನನ್ ಸಾವಂತಿ ಮಗಳಿಗೆ. ಬರೀ ನೋವು ಮಾಡ್ತಾಳೆ ಅಷ್ಟೇ. ನನ್ ಸಾವಂತಿ ಗೊಗ್ಗೈ ಕೈಲಿ ಒಡ್ಸ್ತಾರಂತೆ. ನಾನು ನಮ್ಮಪ್ಪ ಬರ್ಲಿ, ನಮ್ಮ ಅಪ್ಪನ್ ತೋರಿಸ್ಬಿಟ್ಟು ಈ ಅವಳಿಗೆ ಎಲ್ರಿಗೂ ಒಡ್ಸಾಕ್ಬಿಡ್ತೀನಿ. ಗೈಸ್ ಇದುವೆ ಇವ್ರ ಮನೆಯವ್ರದೆಲ್ಲ. ನಮ್ಮ ಮನೆ ಪಕ್ಕ ಶಬರಿಮಲೆಗೆ ಹೋಯ್ತಿದ್ರು, ಅಲ್ಲಿಂದ ಕತ್ಕ ಬಂದ್ಬಿಟ್ಟಿರೋದು ಈ ಕಳ್ಳನ್ ಸಾವಂತಿ. ಇವಾಗ ಅವ್ರ ಮನೆದು ಅನ್ನಂಗೆ ಹೆಂಗ್ ಎತ್ಕೊಯ್ತಿದ್ದಳು ನೋಡಿ. ಸ್ವಾಮಿಗಳ್ದು ಕಣ್ಬಿಡು, ಮುಚ್ಕೊಂಡ ಸ್ವಾಮಿಗಳ್ದು ಕಣ್ಬಿಡೆ. ಪಾಪುಗಳನ್ನ ಅಳ್ಸೋದು ಅಂದ್ರೆ ಏನೋ ಒಂಥರ ಮಜಾ ಅಲ್ಲ. ಇವ್ಳ ಇವ್ರ ರೊಟ್ಟಿಯಿಂದನೂ ತಂದಿಲ್ಲ ಈ ನನ್ ಸಾವಂತಿ ಹೆಂಗ್ ಅಳ್ತಾಳೆ ನೋಡಿ. ಅವ್ರ ರೊಟ್ಟಿಯಿಂದ ತಂದು ಕೊಟ್ಟಿರೋಳಂಗೆ. ಅಲ್ಲಲ್ಲಲ್ಲಲ್ಲ ಹೋಗು ನನ್ ಸಾವಂತಿ. ಕಣ್ಣೀರೇ ಬರಲ್ಲ ಅವಳು ಇಷ್ಟತ್ರುವೆ. 2 ಸೆಕೆಂಡ್ಗೆ ಸುಮ್ಮನೆ ಆಗ್ಬಿಡ್ತಾಳೆ. ಈ ಜೋರಾಗಿ ಹೇಳ್ತವಳೆ ಗೈಸ್. ಇನ್ನುವೆ ಅಲ್ಲಿ ನೋಡಿ, ಇನ್ನು ಜೋರಾಗಿ ಹೇಳ್ತವಳೆ. ಹಳ್ಳಿ ಅವ ನೀನ ಹೇಳಮ್ಮ ಅವಳು. ಒಬ್ಬನ ಕೈಲಿ ಆಗಲ್ಲ. ತಿನ್ನಕ ಒಬ್ಬನ ಕೈಲೇ ಸಾಧ್ಯ. ನೀನ್ ತಿನ್ನೋದೇ ಇಲ್ಲ ನೋಡು. ಎಷ್ಟು ಕೆಜಿ ಅಮ್ಮ? ಎಷ್ಟು ಕ್ವಿಂಟಲ್ ಬದ್ದಿಯ ನೀನು? 1 ಕ್ವಿಂಟಲ 2 ಕ್ವಿಂಟಲ? ಗೈಸ್ ನಮ್ಮ ಅಮ್ಮಂಗೆ ಇದನ್ನೂ ಬ್ಲಾಗ್ ಮಾಡ್ಬೇಕಾ ಅಂತ. ಇದೇನಾದ್ರು ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಗೈಸ್, ನಿಮಗ್ ಬಿಟ್ಟಿದ್ದು. ಈ ತರ ಎಲ್ಲ ಮಾಡಕ್ ಹೋಗಲ್ಲ ನೆಕ್ಸ್ಟ್ ಟೈಮ್ ಇಂದ. ಓಕೆ ಗೈಸ್, ನಿಮ್ಗೆಲ್ಲ ಒಂದು ಮಿರಾಕಲ್ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ತೆಂಗಿನ ಗಿಡ ಅದೇ ಉಟ್ಬಿಟ್ಟೈತೆ. ಅಮ್ಮ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ ಶಶಿಕಲಾ ಅವರೇ? ಹುಟ್ಟಾಕಿರೋದು ಸುಮ್ಮನೆ ಸುಳ್ಳು ಹೇಳ್ತು. ಕರೆಕ್ಟಾಗಿ ಹೇಳ. ಅದಾಗಿದೆ ಅದೇ ಹುಟ್ಟದ. ಗೈಸ್ ನಿಮ್ಮ ಮನೇಲಿ ಏನಾದ್ರು ಈ ಥರ ಅದೇ ತೆಂಗಿನ ಗಿಡ ಹುಟ್ಟುತ್ತದ? ಕಮೆಂಟ್ ಮಾಡಿ ಗೈಸ್. ಇಲ್ಲಿ ನೋಡಿ ಎಂತ ಬೇಜವಾಬ್ದಾರಿ ಅಮ್ಮ. ಸಾಂಬಾರೆಲ್ಲೂ ಬೇಯಿಸ್ಬಿಟ್ಟವಳೇ. ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗೆ ಅಂದ್ರೆ, ಇಂಥವನ್ನೆಲ್ಲ ಮಾಡ್ಬೇಕಾ? ಥೂ ನಿನ್ನ, ಇಂಥವನ್ನೆಲ್ಲ ವಿಡಿಯೋ ಮಾಡಾಕ್ಬೇಕಲ್ಲ ಅಂತ ಮನ್ಸಲ್ಲೇ ಬೈಕತೆ ಇರ್ತಾಳೆ ಗೈಸ್. ನೀವೇನಾರು ಅನ್ಕೊಬಿಡ್ತೀರ ಅಂದ್ಬಿಟ್ಟು ಜಾಸ್ತಿ ಬೈತಲ್ಲ ಅಷ್ಟೇ. ವಿಡಿಯೋ ಆಫ್ ಮಾಡ್ಲಿ, ಬಾಯಿಗೆ ಬಂದು ಹಾಕ್ಬಿಡ್ತಾಳೆ ಅಲ್ವಮ್ಮ ಶಶಿಕಲಾ? ಗೈಸ್ ರೆಸ್ಪೆಕ್ಟ್ ಕೊಡ್ತೇನೆ. ಏನ್ ಕೇಳಿ ಶಶಿಕಲಾಮ್ಮ? ಏನ್ ಕೇಳಿ ತಲೆನೋವು ಬಂದ್ಬಿಟ್ಟಿದ್ದು. ಗೈಸ್ ಇವಾಗ ನೀರ್ ಕ್ಯಾನ್ ಅಲ್ಲಿ ನೀರ್ ಹಿಡ್ಕೊ ಬರಕ್ ಹೋಯ್ತಾವನಿ. ನಿಮ್ಮನೇಲಿ ಹಿಂಗೆ ಉಗ್ದು ಕಳಿಸ್ತಾರ, ನೀರ್ ಹಿಡ್ಕೊ ಬರೋಗು ಅಂತ. ಅಂದ್ರೆ ನೀರ್ ಹಿಡ್ಕೊ ಬರೋಗು ಅಂತ. ಗೈಸ್ ನಿಮ್ಗೆಲ್ಲ ಒಂದು ಹೊಸ ಕ್ಯಾರೆಕ್ಟರ್ನ ತೋರಿಸ್ಕೊಡ್ತೀನಿ. ಹಾಯ್ ಮುದ್ಕಮ್ಮ, ದಿ ಲೆಜೆಂಡ್ ಮುದ್ಕೆ.
ಹೆಂಗೋಳ್ ನೋಡಿ ಗೈಸ್, ಕುಳ್ಳಮ್ಮ ಅಂತ ಇವಳ ಹೆಸರು, ಆದ್ರೆ ಮೆಡ್ಡಮ್ಮ ಅಂತ ನಾವು ಕರಿತೀವಿ. ಏನ್ ಮೇಡಮ್ಮ ಸಮಾಚಾರ? ಅಕ್ಕು ಇವರು ಸೊಸೆ ಎಂದಿರು, ಇವರು ಅತ್ತೆ, ಇವರು ಸೊಸೆ, ಇವರು ನಮ್ಮ ಅತ್ತೆ, ನಮ್ಮ ಅಪ್ಪನ ಸಿಸ್ಟರ್. ಇವರು ಮೈ ಅಪ್ಪಾಸ್ ಸಿಸ್ಟರ್, ಶಿ ಇಸ್ ಮೈ ಅಪ್ಪಾಸ್ ಸಿಸ್ಟರ್. ಶಿ ಅತ್ತೆ, ಶಿ ಸೊಸೆ, ಅತ್ತೆ ಸೊಸೆ. ಅತ್ತೆ ಗುಡಿಯಾಕ ಬಂದ್ರೆ ಸೊಸೆ ಹೆಂಗ್ ಒತ್ಕೊಂಡ್ ಬಂದಿದ್ದಾಳೆ ನೋಡಿ ಗೈಸ್. ಅಯ್ಯೋ ಹೊಡಿದವಳೆ, ಏನ ಮುದ್ಕಮ್ಮ ನನ್ ಮಗನ ಟೀ ಎಣ್ಣೆ ಮಾಡ್ದೆ. ಕುಡಮಿ ಕಡಿಯಾ ಹೊಡೆದಳಂತೆ, ಕುಡಮಿ ಕಡಿಯಾ. ಮುದ್ಕೆ ಬಿಡೋ, ನೀರ್ ಇಡ್ಕೊ ಬರ್ಬೇಕು. ಯಾರ ಕೈಲಿ ಓಡಿಸಿಯ? ಸಂಜು ಕೈಲಿ ಓಡ್ಸಾರಂತೆ. ಸಂಜು ಅಣ್ಣ ನಮ್ಮ ಅಣ್ಣ ಏನು ಮಾಡಲ್ಲ ಕಂಡು ಹೋಗತ್ತೆ. ಹ್ಞೂ ಡ್ಯಾಡಿ, ಸ್ವಲ್ಪ ಜೋರಾಗಿ ಮಾತಾಡಪ್ಪ. ಎಂತೂಸಿಯಾಸಮ್ ಇಲ್ವಲ್ಲಪ್ಪ ಇವತ್ತು. ಏನಂತ ಜೋರಾಗಿ ಮಾತಾಡಿ? ವಾಟ್ಸ್ ರಾಂಗ್ ವಿತ್ ಯು? ಹಾ, ನಾನು ಏನ್ ಜೋರಾಗಿ ಮಾತಾಡಿದ್ರೆ ಮಾತಾಡ್ತಾವೆ. ನಳ್ಳ ಊಟ ಮಾಡೋ ಸುಮ್ಮನೆ. ಯಾಕೆ ಬೇಜಾರಾಗಿದ್ಯಪ್ಪ? ನಾನೇನು ಬೇಜಾರಾಗಿಲ್ಲ, ನಡಿ. ಅಪ್ಪ ನೀನ್ ಏನೇನೋ ಯೋಚನೆ ಮಾಡ್ತಿರ್ತೀಯ. ನಾನು ಬತ್ತೀನಿ, ತಲೆ ಕೆಡಿಸ್ತೀನಿ. ಏನ್ ಅನ್ಸುತ್ತಪ್ಪ ನಿಂಗೆ ನನ್ನ ನೋಡಿದ್ರೆ? ಏನು ಅನಿಸ್ತಾ ಇಲ್ಲ ಕಣ. ಹೋಗು. ಯಾಕಪ್ಪ ಏನಾಯ್ತು ಹೇಳು ಡ್ಯಾಡಿ. ಏನು ಆಗಿಲ್ಲ, ನಲ್ಲ ಸುಮ್ಮನೆ ಬಯಸ್ಕೋಬೇಡ ನನಗ. ಯಾಕೆ ಬೇಜಾರಾಗಿದ್ಯಾ? ಚೆನ್ನಾಗಿ ಅವನೇ ಅಲ್ಲ ನಾನು. ಏನು ಗೈಸ್, ಇವತ್ತು ನಮ್ಮ ಅಪ್ಪ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಏನಕ್ಕೆ ಅಂತ ನಂಗೂ ಗೊತ್ತಿಲ್ಲ. ನಮ್ಮ ಅಮ್ಮನ್ ಮಾತಾಡ್ಸದ ಬನ್ನಿ. ಹಾಯ್ ಮಮ್ಮಿ. ನಡಿ ಇಟ್ಟಿ ಕೊಡ್ತೀನಿ. ಏಯ್ ಮಾತಾಡೋ. ವಿದ್ಯಾಕಮ್ಮ ಮಾತಾಡಮ್ಮ. ನಿಮ್ಮ ಅಣ್ಣನ್ ಮಾತಾಡ್ಸಿ. ಗೈಸ್, ನಮ್ಮ ಅಮ್ಮನು ಬೇಜಾರು ಮಾಡ್ಕೊಬಿಟ್ಟವ್ರೆ. ಕೊನೆ ಪ್ರಯೋಗ ನಮ್ಮ ಹುಲಿ, ಸಸಾಂಕುಲಿ, ನಮ್ಮ ಅಣ್ಣ. ಲ ಮಗ ಇದ್ದಲ್ಲ ಡಬ್ಬ ನನ್ ಮಗ. ಗೈಸ್, ಯಾವ್ದೋ ಒಂದು ಕ್ರೀಮ್ ಎತ್ಕೊಂಡಂತೆ. ಅದನ್ನ ತೋರಿಸ್ತಾ ಇಲ್ಲ, ಅದನ್ನ ತೋರಿಸ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಅವ ಚಡಿಯಾಕಂಡ್ ತೆಗ್ದ್ಬಿಡವ, ತೋರ್ಸ್ಬಿಡವ ಇವ್ನ ಮಗನ. ಗೈಸ್, ಊಟ ನೋಡಿ ಗೈಸ್ ಹೆಂಗ್ ಮಾಡ್ತವನೆ. ತಿಲ್ಲ ಊಟ ತಿಲ್ಲ. ಗೈಸ್, ಎಂತ ಕೂಳೆ ನೋಡಿ. ನಮ್ಮ ಮನೇಲಿ ಇರೋರೆಲ್ಲ ಒಂದೊಂದು ಮಾಸ್ಟರ್ ಪೀಸ್ಗಳು. ಇವತ್ತು ಯಾಕೋ ನಮ್ಮಪ್ಪ ಮಾತಾಡ್ತಾನೆ ಇಲ್ಲ ಗೈಸ್. ನಿಮ್ಮ ಅಂಕಲ್ ಅವರು ಮಾತಾಡ್ತಿಲ್ಲ. ಏ ಹೋಗ ಇದ್ಕೊಳಲ್ಲ ಕ್ಯಾಮ್ರಾ. ತಿಂತಾನೆ ಪಾಪ, ತಿಂತಾನೆ ಇಲ್ಲ ಗೈಸ್. ನಮ್ಮ ಅಪ್ಪಂಗೆ ಕೆಮ್ಮೆ ಕೊಡ್ತಿದ್ದೆ ಡೈಲಿ ಹಿಂಗೆ ಊಟ ಮಾಡೋ ಟೈಮಲ್ಲಿ. ಇವಾಗ ನಮ್ಮ ಅಣ್ಣಂಗೆ ಹೆಂಗೆ ನಾವು